ಒಂದು ವೇಳೆ ಪಾಂಡವರಿಗೆ ಪರಾಜಯವಾದರೆ ಆಗ ನನ್ನ ಅವತಾರ ಉದ್ದೇಶವೇ ಅಪೂರ್ಣವಾಗಿ ಉಳಿಯುವುದು. ನಾನು ನಿನ್ನ ಈ ತರ್ಕವನ್ನು ಒಪ್ಪುವುದಿಲ್ಲ ಅನುಜ. ಯುದ್ಧ ಭೂಮಿಯಲ್ಲಿ ನೀನು ಅಂಗರಜ ಕರ್ಣನಿಗೆ ಮೋಸ ಮಾಡಿರುವೆ, ಪಿತಾಮಹ ಭೀಷ್ಮರಿಗೆ ಮೋಸ ಮಾಡಿರುವೆ, ಗುರುದ್ರೋಣರಿಗೆ ಮೋಸ ಮಾಡಿರುವೆ. ಆಗ ನಾನು ನಿನ್ನನ್ನು ತಡೆಯುವ ಪ್ರಯತ್ನವನ್ನು ಮಾಡಲಿಲ್ಲ. ತಿಳಿದಿದೆಯೇ ಏಕೆ ಎಂದು? ಏಕೆಂದರೆ ಅವರೆಲ್ಲರೂ ಯೋಧರು, ರಣಭೂಮಿಯಲ್ಲಿ ನಿಂತಿದ್ದರು. ಆದರೆ ಒಬ್ಬ ತಪಸ್ವಿ ಸ್ತ್ರೀಗೆ ಮೋಸ ಮಾಡುವುದರಿಂದ ನಿನಗೇನು ಪ್ರಾಪ್ತವಾಗುವುದು ಕೃಷ್ಣ? ನಿನ್ನ ಈ ಒಂದು ಕೃತ್ಯದಿಂದ ಮಾನವರಲ್ಲಿ ತಪಸ್ಸಿನ ಬಗೆಗಿರುವ ವಿಶ್ವಾಸವೇ ನಾಶವಾಗುವುದು, ಭಗವಂತನ ಬಗೆಗಿರುವ ವಿಶ್ವಾಸವೇ ನಾಶವಾಗುವುದು. ಕೃಷ್ಣ, ನಿನ್ನನ್ನು ನಿಂದಿಸಲಾಗುವುದು. ಭವಿಷ್ಯದಲ್ಲಿ ಯಾರು ನಿನ್ನ ಪೂಜೆಯನ್ನು ಮಾಡುವುದಿಲ್ಲ. ನಾನು ಅಂಥ ಭಯಾನಕ ಕಾರ್ಯವನ್ನೇನು ಮಾಡಿರುವೆ ಜ್ಯೇಷ್ಠ?